ಪ್ರಿಯಾಂಕ್ ಖರ್ಗೆ ಅವರು ಕೇವಲ ಆರ್ಎಸ್ಎಸ್ ಬಗ್ಗೆ ಮಾತ್ರ ಮಾತಾಡಿದ್ದಲ್ಲ, ಹೇಳಿಕೆಯನ್ನ ಕೊಟ್ಟಿದ್ದಲ್ಲ, ಅದರ ಬದಲಾಗಿ ಕರಾವಳಿಯ ಬಗ್ಗೆ ಕೂಡ ಮಾತಾಡಿದ್ದಾರೆ. ಕರಾವಳಿಯಲ್ಲಿ ಬಂಡವಾಳ ಹೂಡಿಕೆಗೆ ಕಂಪನಿಗಳು ಭಯಪಡ್ತಾ ಇದೆ ಅಂತ ಹೇಳಿದ್ದಾರೆ. ಬಂಡವಾಳ ಹೂಡಿಕೆ ಕುಂಠಿತ ಆಗಿರೋದಕ್ಕೆ ಕೋಮುವಾದವೇ ಕಾರಣ. ಅಂದ್ರೆ ಕರಾವಳಿಯಲ್ಲಿ ಕೋಮುವಾದ ಹೆಚ್ಚಿದೆ, ಹಾಗಾಗಿ ಯಾರು ಕೂಡ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಗುರುಗಳು ಮತ್ತು ರಾಜಕಾರಣಿಗಳು ಪ್ರಬುದ್ಧವಾಗಿ ಮಾತಾಡಲ್ವೋ ಅಲ್ಲಿವರೆಗೂ ಕೂಡ ಸಮಾಜ ಉದ್ಧಾರ ಆಗೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೂಡ ಪ್ರಿಯಾಂಕ್ ಖರ್ಗೆ ಈಗ ಕೊಟ್ಟಿದ್ದಾರೆ. ಈ ಕೋಮು ಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸಬಹುದು ಅದಕ್ಕೆ ಹಿನ್ನಡೆ ಆಗ್ತದೆ. The economic potential of the entire region is lost out. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಿಂದಾನೆ ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದಾನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ಮಾಡ್ತಾರೆ. ಈ ಕೋಮು ಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸಬಹುದು ಅದಕ್ಕೆ ಹಿನ್ನಡೆ ಆಗ್ತದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಇಸ್ ಲಾಸ್ಟ್ ಔಟ್. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಿಂದಾನೆ ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದಾನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ಮಾಡ್ತಾರೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಜನ ಇಲ್ಲ ಸರ್, ಅಲ್ಲಿ ಜನರು ಮಾತ್ರ ಬಹಳ ಚೆನ್ನಾಗಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಬುದ್ಧರಿದ್ದಾರೆ, ಆದ್ರೆ ಬಂಡವಾಳ ಹಾಕಿ ಅಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಲ್ಲಿನ ಮಾನವ ಸಂಪನ್ಮೂಲ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ನಾನು ಯಾವಾಗ ಐಟಿ ಕಂಪನಿಗೆ ಹೇಳ್ತೀನಿ, ಸರ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಅಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ, ಆಲ್ ದಟ್ ಇಸ್ ಫೈನ್ ಪ್ರಿಯಾಂಕ್, ಐ ಆಮ್ ರೆಡಿ ಟು ಇನ್ವೆಸ್ಟ್, ಬಟ್ ಟುಮಾರೋ when my employee or employees wear jeans and go to a lounge, wear jeans and go to any of the restaurants, will you assure me their security? ಪ್ರಿಯಾಂಕ್ ಖರ್ಗೆ ಅವರು ಕೇವಲ ಆರ್ಎಸ್ಎಸ್ ಬಗ್ಗೆ ಮಾತ್ರ ಮಾತಾಡಿದ್ದಲ್ಲ, ಹೇಳಿಕೆಯನ್ನ ಕೊಟ್ಟಿದ್ದಲ್ಲ, ಅದರ ಬದಲಾಗಿ ಕರಾವಳಿಯ ಬಗ್ಗೆ ಕೂಡ ಮಾತಾಡಿದ್ದಾರೆ. ಕರಾವಳಿಯಲ್ಲಿ ಬಂಡವಾಳ ಹೂಡಿಕೆಗೆ ಕಂಪನಿಗಳು ಭಯಪಡ್ತಾ ಇದೆ ಅಂತ ಹೇಳಿದ್ದಾರೆ. ಬಂಡವಾಳ ಹೂಡಿಕೆ ಕುಂಠಿತ ಆಗಿರೋದಕ್ಕೆ ಕೋಮುವಾದವೇ ಕಾರಣ. ಅಂದ್ರೆ ಕರಾವಳಿಯಲ್ಲಿ ಕೋಮುವಾದ ಹೆಚ್ಚಿದೆ, ಹಾಗಾಗಿ ಯಾರು ಕೂಡ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಗುರುಗಳು ಮತ್ತು ರಾಜಕಾರಣಿಗಳು ಪ್ರಬುದ್ಧವಾಗಿ ಮಾತಾಡಲ್ವೋ ಅಲ್ಲಿವರೆಗೂ ಕೂಡ ಸಮಾಜ ಉದ್ಧಾರ ಆಗೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೂಡ ಪ್ರಿಯಾಂಕ್ ಖರ್ಗೆ ಈಗ ಕೊಟ್ಟಿದ್ದಾರೆ. ಈ ಕೋಮು ಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸಬಹುದು ಅದಕ್ಕೆ ಹಿನ್ನಡೆ ಆಗ್ತದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಇಸ್ ಲಾಸ್ಟ್ ಔಟ್. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಿಂದಾನೆ ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದಾನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ಮಾಡ್ತಾರೆ. ಈ ಕೋಮು ಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸಬಹುದು ಅದಕ್ಕೆ ಹಿನ್ನಡೆ ಆಗ್ತದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಇಸ್ ಲಾಸ್ಟ್ ಔಟ್. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಿಂದಾನೆ ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದಾನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ಮಾಡ್ತಾರೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಜನ ಇಲ್ಲ ಸರ್, ಅಲ್ಲಿ ಜನರು ಮಾತ್ರ ಬಹಳ ಚೆನ್ನಾಗಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಬುದ್ಧರಿದ್ದಾರೆ, ಆದ್ರೆ ಬಂಡವಾಳ ಹಾಕಿ ಅಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಲ್ಲಿನ ಮಾನವ ಸಂಪನ್ಮೂಲ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ನಾನು ಯಾವಾಗ ಐಟಿ ಕಂಪನಿಗೆ ಹೇಳ್ತೀನಿ, ಸರ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಅಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ, ಆಲ್ ದಟ್ ಇಸ್ ಫೈನ್ ಪ್ರಿಯಾಂಕ್, ಐ ಆಮ್ ರೆಡಿ ಟು ಇನ್ವೆಸ್ಟ್, ಬಟ್ ಟುಮಾರೋ when my employee or employees wear jeans and go to a lounge,
wear jeans and go to any of the restaurants, will you assure me their security? ಪ್ರಿಯಾಂಕ್ ಖರ್ಗೆ ಅವರು ಕೇವಲ ಆರ್ಎಸ್ಎಸ್ ಬಗ್ಗೆ ಮಾತ್ರ ಮಾತಾಡಿದ್ದಲ್ಲ, ಹೇಳಿಕೆಯನ್ನ ಕೊಟ್ಟಿದ್ದಲ್ಲ, ಅದರ ಬದಲಾಗಿ ಕರಾವಳಿಯ ಬಗ್ಗೆ ಕೂಡ ಮಾತಾಡಿದ್ದಾರೆ. ಕರಾವಳಿಯಲ್ಲಿ ಬಂಡವಾಳ ಹೂಡಿಕೆಗೆ ಕಂಪನಿಗಳು ಭಯಪಡ್ತಾ ಇದೆ ಅಂತ ಹೇಳಿದ್ದಾರೆ. ಬಂಡವಾಳ ಹೂಡಿಕೆ ಕುಂಠಿತ ಆಗಿರೋದಕ್ಕೆ ಕೋಮುವಾದವೇ ಕಾರಣ. ಅಂದ್ರೆ ಕರಾವಳಿಯಲ್ಲಿ ಕೋಮುವಾದ ಹೆಚ್ಚಿದೆ, ಹಾಗಾಗಿ ಯಾರು ಕೂಡ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಗುರುಗಳು ಮತ್ತು ರಾಜಕಾರಣಿಗಳು ಪ್ರಬುದ್ಧವಾಗಿ ಮಾತಾಡಲ್ವೋ ಅಲ್ಲಿವರೆಗೂ ಕೂಡ ಸಮಾಜ ಉದ್ಧಾರ ಆಗೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೂಡ ಪ್ರಿಯಾಂಕ್ ಖರ್ಗೆ ಈಗ ಕೊಟ್ಟಿದ್ದಾರೆ. ಈ ಕೋಮು ಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸಬಹುದು ಅದಕ್ಕೆ ಹಿನ್ನಡೆ ಆಗ್ತದೆ. The economic potential of the entire region is lost out. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಇದರಿಂದಾನೆ, ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದಾನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ಮಾಡ್ತಾರೆ. ಈ ಕೋಮು ಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸಬಹುದು ಅದಕ್ಕೆ ಹಿನ್ನಡೆ ಆಗ್ತದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಇಸ್ ಲಾಸ್ಟ್ ಔಟ್. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಇದು ಇದರಿಂದಾನೆ, ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದಾನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ಮಾಡ್ತಾರೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಜನ, ಇಲ್ಲ ಸರ್ ಅಲ್ಲಿ ಜನರು ಮಾತ್ರ ಬಹಳ ಚೆನ್ನಾಗಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಬುದ್ಧರಿದ್ದಾರೆ, ಆದ್ರೆ ಬಂಡವಾಳ ಹಾಕಿ ಅಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಲ್ಲಿನ ಮಾನವ ಸಂಪನ್ಮೂಲ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ನಾನು ಯಾವಾಗ ಐಟಿ ಕಂಪನೀಸ್ ಹೇಳ್ತೀನಿ, ಸರ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಅಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ, ಆಲ್ ದಟ್ ಇಸ್ ಫೈನ್ ಪ್ರಿಯಾ, ಐ ಆಮ್ ರೆಡಿ ಟು ಇನ್ವೆಸ್ಟ್, ಬಟ್ ಟುಮಾರೋ when my employee or employees wear jeans and go to a lounge, wear jeans and go to any of the restaurants, will you assure me their security? ಅಥವಾ ಅಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ, ಆಲ್ ದಟ್ ಇಸ್ ಫೈನ್ ಪ್ರಿಯಾ, ಐ ಆಮ್ ರೆಡಿ ಟು ಇನ್ವೆಸ್ಟ್, ಬಟ್ ಟುಮಾರೋ when my employee or employees wear jeans and go to a lounge, wear jeans and go to any of the restaurants, will you assure me their security?